ಮಡಿಕೇರಿ ನಗರಸಭೆಯು ಖೋತಾ ಬಜೆಟ್ ಮಂಡಿಸುವ ಜೊತೆಗೆ ಕಾನೂನಿನ ಶಿಷ್ಟಾಚಾರವನ್ನು ಉಲ್ಲಂಘಿಸಿದೆ ಎಂದು ಎಸ್ಡಿಪಿಐ ಸದಸ್ಯ ಅಮೀನ್ ಮೊಹಸಿನ್ ಆರೋಪಿಸಿದ್ದಾರೆ. ಅಧ್ಯಕ್ಷರು ಬಜೆಟ್ ಮಂಡನೆಗೆ ಇಚ್ಛಾಶಕ್ತಿ ತೋರಿಸಿಲ್ಲ. ಅಧ್ಯಕ್ಷರ ಅಧಿಕಾರವನ್ನು ಉಪಾಧ್ಯಕ್ಷರು ದುರುಪಯೋಗಪಡಿಸಿಕೊಂಡು ತರಾತುರಿಯಲ್ಲಿ ಬಜೆಟ್ ಮಂಡಿಸಿದ್ರು. ಕೊನೆಯಲ್ಲಿ ಆಡಳಿತ ಪಕ್ಷವೇ ಸಭೆಯನ್ನು ಬಹಿಷ್ಕಾರ ಮಾಡಿ ಹೊರನಡೆದಿರುವುದು ಇದೇ ಮೊದಲು ಎಂದು ವ್ಯಂಗ್ಯವಾಡಿದ್ರು. ಆಡಳಿತ ಪಕ್ಷದ ನಿರ್ಲಕ್ಷ್ಯದಿಂದಾಗಿ ನಗರೋತ್ಥಾನ 4ನೇ ಹಂತದ ಕಾಮಗಾರಿ ಪೂರ್ಣಗೊಳ್ಳದೆ ₹15 ಕೋಟಿ ಅನುದಾನ ಸರ್ಕಾರದ ಬೊಕ್ಕಸಕ್ಕೆ ಮರಳಿ ಸೇರಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತೇನು 2026-27ನೇ ಆಯವ್ಯಯ ಮಡಿಕೇರಿಯ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಮಂಡನೆ ಆಗಬೇಕಾಗಿರ್ತಕ್ಕಂತಹ ಸಭೆಯನ್ನು ಆಡಳಿತ ಪಕ್ಷ ಸಮಗ್ರವಾಗಿ ಮಂಡನೆ ಮಾಡಿದೆ. ಅಧ್ಯಕ್ಷರು ಮಂಡನೆ ಮಾಡದ ಇಚ್ಛಾಶಕ್ತಿಯನ್ನು ತೋರದೆ ಉಪಾಧ್ಯಕ್ಷರು ತರಾತುರಿಯಲ್ಲಿ ಮಂಡನೆ ಮಾಡಿ ಅಧಿಕಾರದ ಶಿಷ್ಟಾಚಾರ ಕಾನೂನಿನ ಪ್ರಕ್ರಿಯೆಯನ್ನು ಎಲ್ಲೆ ಮೀರಿ ಅಧ್ಯಕ್ಷರ ಅಧಿಕಾರವನ್ನು ದುರುಪಯೋಗ ಮಾಡಿ ಉಪಾಧ್ಯಕ್ಷರು ಇವತ್ತು ಒಂದು ಖೋತಾ ಬಡ್ಜೆಟನ್ನು ಮಂಡನೆ ಮಾಡಿದ್ದಾರೆ. ನಗರದ ಸಮಗ್ರ ಅಭಿವೃದ್ಧಿ ಸಮಗ್ರ ಬೆಳವಣಿಗೆಯ ಒಂದು ಚಿಂತನೆ ಅಡಿಯಲ್ಲಿ ಆಯವ್ಯಯ ಇರಲಿಲ್ಲ. ಬಹುಶಃ ನಿಮಗೆ ಗೊತ್ತಿದೆ, ಚರಿತ್ರೆ ಎಲ್ಲೂ ಕೂಡ ಒಂದು ಆಯವ್ಯಯದ ಮೇಲೆ ಚರ್ಚೆ ಮಾಡದೆ ಸಭೆಯನ್ನು ಬಹಿಷ್ಕಾರ ಮಾಡಿ ಆಡಳಿತ ಪಕ್ಷವೇ ಇವತ್ತು ಸಭೆಯ ಸಭಾಂಗಣದಿಂದ ಹೊರ ನಡೆದಿರ್ತಕ್ಕಂಥ ಚರಿತ್ರೆ ಎಲ್ಲರೂ ಇದ್ದರೆ ಅದು ಮಡಿಕೇರಿಯ ನಗರಸಭೆ ಮಾತ್ರ. ಇಲ್ಲಿ ಕಳೆದ 10 ವರ್ಷದಿಂದ ನಾನಾ ಮಹಿಳಾ ಅಧ್ಯಕ್ಷರು ಅಧಿಕಾರವನ್ನು ಚಲಾಯಿಸಿದ್ದಾರೆ. ಕಾವೇರಮ್ಮ ಸೋಮಣ್ಣ ಇರಲಿ, ಜುಲೇಖಾ ಬಿ ಇರಲಿ, ಶ್ರೀಮತಿ ಬಂಗೇರ ಇರಲಿ, ಅನಿತಾ ಪೋಯೆ ಇರಲಿ, ಅದೇ ರೀತಿಯಲ್ಲಿ ಈಗ ನಮ್ಮ ಅಧ್ಯಕ್ಷರಿರಲಿ ಕಲಾವತಿಯವರು, ಇವರೆಲ್ಲರ ಚರಿತ್ರೆಯನ್ನು ನೋಡಿದಾಗ ಕಲಾವತಿಯನ್ನು ಇವತ್ತು ಅವರ ಆಡಳಿತ ನಡೆಯನ್ನು ಆಡಳಿತ ಪಕ್ಷವೇ ಇವತ್ತು ವಿರೋಧಿಸುವ ಮಟ್ಟಕ್ಕೆ ಇವತ್ತು ಬಂದಿರತಕ್ಕಂತಹ ವಿಚಾರ ಇವತ್ತು ಎದ್ದು ಕಾಣ್ತಾ ಇದೆ. ಆಡಳಿತ ಪಕ್ಷ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಇದನ್ನು ಈ ಆಯವ್ಯಯ ಅವರೇ ತಯಾರು ಮಾಡಿರ್ತಕ್ಕಂಥ ಆಯವ್ಯಯಕ್ಕೆ ಪೂರ್ಣ ಬಹುಮತದೊಂದಿಗೆ ಇವತ್ತು ಅದರ ನಿರ್ಣಯವನ್ನು ಇವತ್ತು ಸದನದಲ್ಲಿ ಅದನ್ನು ಜಾರಿ ಮಾಡಿ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕಾಗಿರೋ ಸನ್ನಿವೇಶದಲ್ಲಿ ಆಡಳಿತ ಪಕ್ಷದವರ 8 ಜನರು ಇವತ್ತು ಸಭೆಗೆ ಬಂದಿಲ್ಲ. ಸಭೆಗೆ ಬರದೆ ಈ ಹಿಂದೆ ನಡೆದಂತಹ 2 ಅವರ ಔಪಚಾರಿಕ ಸಭೆಗಳೇನಿದೆ ಆ ಸಭೆಯಲ್ಲಿ ಇವತ್ತಿನ ಆಯವ್ಯಯಕ್ಕೆ ಆಡಳಿತ ಪಕ್ಷದವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಹೇಳುವಂತಹ ವಿಚಾರಧಾರೆಗಳಿತ್ತು. ಅಧ್ಯಕ್ಷರು ಈ ಆಯವ್ಯಯನ ನಾನು ಮಂಡನೆ ಮಾಡೋದಿಲ್ಲ ಹೇಳುವಂತಹ ವಿಚಾರವನ್ನು ಅವರು ಹೇಳಿದರೂ ಕೂಡ ಇಲ್ಲ, ನೀವು ಅದನ್ನು ಮಂಡನೆ ಮಾಡದಿದ್ದರೆ ನಾವು ಮಾಡ್ತೀವಿ ಹೇಳುವಂತಹ ಒಂದು ವಿಚಾರಧಾರೆಗಳಲ್ಲಿ ಇವತ್ತು ಈ ಒಂದು ನಾಟಕೀಯ ಪ್ರವೃತ್ತಿಗಳು ಇವತ್ತು ನಡೆದಿದೆ. ಆದ ಕಾರಣದಿಂದ ನಗರದ ಅಭಿವೃದ್ಧಿಯಲ್ಲಿ ಜ್ವಾಲಾಂತರ ಸಮಸ್ಯೆಗಳಿದೆ. ನಗರೋತ್ಥಾನದ 4ನೇ ಹಂತದ ಇವತ್ತು ಚರ್ಚೆ ಇವತ್ತು ಆಗಬೇಕಾಗಿತ್ತು. 15 ಕೋಟಿ ಇವತ್ತು ಸರ್ಕಾರದ ಬೊಕ್ಕಸಕ್ಕೆ ಮರಳಿ ಹೋಗುವಂತಹ ಅನುದಾನ ನಮಗೇನು ಇವತ್ತು ಜಾರಿಯಾಗಿತ್ತು, ಆ ಜಾರಿಯಾಗಿರ್ತಕ್ಕಂಥ ಅನುದಾನದ 15 ಕೋಟಿ ರೂಪಾಯಿ ಇವತ್ತು ಸರ್ಕಾರದ ಬೊಕ್ಕಸ ಸೇರಲಿದೆ ಇವರ ನಿರ್ಲಕ್ಷ್ಯದಿಂದ. ಅದೇ ರೀತಿಯಲ್ಲಿ ಇವತ್ತು ನಡೀತಾ ಇರತಕ್ಕಂತಹ ಖಾಸಗಿ ಬಸ್ ಸ್ಟ್ಯಾಂಡ್ನ ಪ್ರಕ್ರಿಯೆಗಳು, ನಮ್ಮ ಶೌಚಾಲಯಗಳು, ಮಾರುಕಟ್ಟೆ ಆವರಣಗಳು, ಅದೇ ರೀತಿಯಲ್ಲಿ ನಮ್ಮ ಡಂಪಿಂಗ್ ಯಾರ್ಡ್ಗಳು ಇವತ್ತಿಗೂ ಕೂಡ ಸ್ಥಳಾಂತರ ಆಗದೆ ಇವತ್ತು ಕಸದ ಕೊಂಪೆ ಆಗಿರ್ತಕ್ಕಂಥ ನಗರಸಭೆಯ ಜ್ವಾಲಾಂತರ ಸಮಸ್ಯೆಯನ್ನು ಇವತ್ತು ಚರ್ಚೆ ಮಾಡುವಂಥ ಅವಕಾಶ ಇತ್ತು. ಚರ್ಚೆ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ಮೀಸಲಿಡಬೇಕು. ಅನುದಾನವನ್ನು ಮೀಸಲಿಡದಿದ್ದರೆ ಯಾವ ಚರ್ಚೆಯೂ ಕೂಡ ಕಾರ್ಯಪ್ರವೃತ್ತಿಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವತ್ತು ಆ ಚರ್ಚೆಗಳನ್ನು ಮಾಡಿ ಇವತ್ತು ಇದಕ್ಕೆ ಅನುಮೋದನೆಯನ್ನು ಕೊಡಬೇಕಾಗಿರ್ತಕ್ಕಂಥ ಸಭೆಯನ್ನು ಇವತ್ತು ಅವರೇ ಬಹಿಷ್ಕಾರ ಮಾಡಿ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ. ಅದೇ ರೀತಿಯಲ್ಲಿ ಬಿಡಾದಿ ದನಗಳು ಮತ್ತು ಬೀದಿ ನಾಯಿಗಳ ಕಾಟ ಎಷ್ಟು ಜನರ ಮೇಲೆ ಇವತ್ತು ಆಕ್ರಮಣ ಮಾಡಿದೆ. ಸರ್ವೋಚ್ಚ ನ್ಯಾಯಾಲಯ ಸ್ಥಳವನ್ನು ಗುರುತಿಸಿ ಅದರ ಶೆಲ್ಟರ್ಗಳನ್ನು, ನಾಯಿಗಳ ಶೆಲ್ಟರ್ಗಳನ್ನು ಮಾಡಿ ಅದಕ್ಕೆಲ್ಲ ಹಣವನ್ನು ಮೀಸಲಿಡಿ, ಜಾಗವನ್ನು ಮೀಸಲಿಡಿ ಅಂತ ಹೇಳಿ ಇವತ್ತು ತೀರ್ಮಾನ ಆಗಿ 6 ತಿಂಗಳಾದರೂ ಕೂಡ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಅಂತ ಹೇಳಿದರೆ ಆಡಳಿತ ಪಕ್ಷಕ್ಕಿರ್ತಕ್ಕಂಥ ಇಚ್ಛಾಶಕ್ತಿಯರು ಜನರ ಮೇಲೆ ಆರೋಗ್ಯದ ಸ್ಥಾಯಿ ಸಮಿತಿಯ ಸಭೆಗಳನ್ನು ನಡೆದಿಲ್ಲ, ನಗರಾಭಿವೃದ್ಧಿಯ ಸ್ಥಾಯಿ ಸಮಿತಿ ಸಭೆಗಳನ್ನು ನಡೆಯಲಿಲ್ಲ. ಮತ್ತು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಆಯವ್ಯಯದ ಮುಖ್ಯಸ್ಥರಾಗಿರ್ತಕ್ಕಂಥ ಸ್ಥಾಯಿ ಸಮಿತಿಯ ಅಧ್ಯಕ್ಷರೇ ಇವತ್ತು ಸಭೆಗೆ ಬಂದಿಲ್ಲ. ಅವ್ರಿಗೊಂದು ಕೊಠಡಿ ಇದೆ, ಅವರಿಗೆ ಸರ್ವಾನುಮತದಿಂದ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ, ಅವರೇ ಇವತ್ತು ಈ ಸಭೆಗೆ ಬಂದಿಲ್ಲ. ಎಷ್ಟು ಭಿನ್ನತೆ ಇದೆ, ಎಷ್ಟು ದ್ವಂದ್ವ ಇದೆ, ಇದರಿಂದ ನಗರದ ಏನು ಕಲ್ಯಾಣ ಆಗ್ಬೋದು ಅಂತ ಈ ಜನರು ಇಲ್ಲಿ ಅರ್ಥ ಮಾಡ್ಕೊಂಡು ಆ ಕಾರಣದಿಂದ ಇವತ್ತು ಏನು ಪಲಾಯನ ಆಗಿದ್ದಾರೆ ಇದನ್ನು ನಾಡಿನ ಜನರು ನೋಡಿದ್ದಾರೆ.
ಖಂಡಿತವಾಗಿ ಈ ಪಕ್ಷಕ್ಕೆ ಇನ್ನೂ ಈ ಸುವರ್ಣ ಅವಕಾಶ ಸಿಗೋದಿಲ್ಲ. ಈ ನಗರಕ್ಕೆ ಕಲ್ಯಾಣ ಅಭಿವೃದ್ಧಿಯನ್ನು ಕೊಡಬೇಕಾಗಿರ್ತಕ್ಕಂಥ ಸನ್ನಿವೇಶವನ್ನು ಕಳ್ಕೊಂಡಿದ್ದಾರೆ. ಆದ ಕಾರಣ ಈ ಸಭೆಯನ್ನು ಏನು ಇವತ್ತು ಔಪಚಾರಿಕವಾಗಿ ನಡೆಸಿದ್ದಾರೆ ನಾಟಕ ಪ್ರವೃತ್ತಿಯಲ್ಲಿ, ಇದಕ್ಕೆ ಧಿಕ್ಕಾರವನ್ನು ನಾವು ನಗರಸಭೆ ಉತ್ತಮ ಬಜೆಟ್ ಮಂಡಿಸಿದ್ದು, ಎಸ್ಡಿಪಿಐ ಪಕ್ಷದ ಕೆಲವರು ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಿ ಬಜೆಟ್ ತಡೆಹಿಡಿಯಲು ಪ್ರಯತ್ನಿಸಿದ್ದಾರೆ ಎಂದು ನಗರಸಭೆ ಉಪಾಧ್ಯಕ್ಷ ಮಹೇಶ್ ಜೈನಿ ಪ್ರತ್ಯಾರೋಪ ಮಾಡಿದ್ದಾರೆ. ಯಾವುದೇ ಸಾಮಾನ್ಯ ಸಭೆ ನಡೆದರೂ ಎಸ್ಡಿಪಿಐ ಪಕ್ಷದವರು ಗಲಾಟೆ ಮಾಡುವ ಮೂಲಕ ಸಭೆಯ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಲೇ ಇದ್ದಾರೆ. ಇಂದು ಬಿಜೆಪಿಯ ಉತ್ತಮ ಬಜೆಟ್ ಅನ್ನು ಸಹಿಸಲಾರದೆ ಬಜೆಟ್ ಮಂಡನೆಗೆ ವಿರೋಧ ವ್ಯಕ್ತಪಡಿಸಿದ್ರು. ಆದರೆ ನಾವು ವಿಚಲಿತರಾಗದೆ ಪೂರ್ಣಾವಧಿಯ ಬಜೆಟ್ ಮಂಡಿಸಿದ್ದೇವೆ ಎಂದರು. ಮಡಿಕೇರಿ ನಗರಸಭೆ ಇವತ್ತು 26-27ನೇ ಸಾಲಿನ ಒಂದು ಉತ್ತಮವಾದ ಬಜೆಟನ್ನು ಮಂಡನೆ ಮಾಡಿದೆ. ಸಾರ್ವಜನಿಕರು ಮತ್ತು ಮಡಿಕೇರಿ ನಗರಸಭೆಯ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಅವರ ಸಲಹೆ ಸೂಚನೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು 51,87,34,664 ರೂಪಾಯಿಗಳ ಒಂದು ಒಳ್ಳೆಯ ಬಜೆಟನ್ನು ಮಡಿಕೇರಿ ನಗರದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಇಟ್ಕೊಂಡು ಮಂಡನೆ ಮಾಡಿದೆ. ಅದರಲ್ಲಿ 1,70,64,164 ರೂಪಾಯಿ ಉಳಿತಾಯ ಬಜೆಟನ್ನು ನಾವು ಮಂಡನೆ ಮಾಡಿದ್ದೀವಿ. ಇವತ್ತು ನಮ್ಮ ಅಧ್ಯಕ್ಷರಿಗೆ ಆರೋಗ್ಯದಲ್ಲಿ ಸಣ್ಣ ವ್ಯತ್ಯಾಸ ಇದ್ದಿದ್ದರಿಂದ ಬಜೆಟ್ ಮಂಡನೆ ತುಂಬ ಬಜೆಟ್ನ ಎಲ್ಲ ವಿಚಾರಗಳನ್ನ ನಾವು ನಮ್ಮ ಸದಸ್ಯರ ಮುಂದೆ ಮತ್ತು ನಿಮ್ಮ ಪತ್ರಿಕಾದ ಮುಂದೆ ಇಡಬೇಕಾಗ್ತದೆ. ಆದ್ದರಿಂದ ಅವರು ಅಷ್ಟು ಹೊತ್ತು ನನಗೆ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ, ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿ ಅವರು ಉಪಾಧ್ಯಕ್ಷರಾದ ನಾನು ಬಜೆಟ್ ಮಂಡನೆ ಮಾಡಬೇಕು ಅಂತ ಕೇಳಿಕೊಂಡ ಮೇರೆಗೆ ಉಪಾಧ್ಯಕ್ಷನಾಗಿ ಅಧ್ಯಕ್ಷರ ಅನುಮತಿ ಪಡೆದು ಈ ಬಜೆಟನ್ನು ಮಂಡನೆ ಮಾಡಿದ್ದೀವಿ. ಯಾವತ್ತೂ ಕೂಡ ಸಾಮಾನ್ಯ ಸಭೆಯಲ್ಲಿ SDPI ಅವರು ಯಾವುದೇ ನಮ್ಮ ಸಭೆ ಆರಂಭಕ್ಕೆ ಮುಂಚೆ ಗಲಾಟೆ ಮಾಡೋದ್ರ ಮೂಲಕ ಆ ಸಭೆಯ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಈ ಹಿಂದಿನಿಂದ ಬಂದಿದ್ದಾರೆ. ಇವತ್ತು ಯಾವುದೇ ಕಾರಣಗಳಿಲ್ಲ, ಒಂದು ಒಳ್ಳೆ ಬಜೆಟನ್ನು BJP ಆಡಳಿತವಿರುವ ಮಡಿಕೇರಿ ನಗರಸಭೆ ನೀಡಿದೆ. ಇದರಿಂದ ಅವರಿಗೆ ಈ ಒಂದು ಬಜೆಟ್ 1,64,00,000 ಉಳಿತಾಯ ಬಜೆಟ್ ಮಂಡಿಸಿದ್ದು ಮತ್ತು ವಿವಿಧ ಮಡಿಕೇರಿ ನಗರದ ಅಭಿವೃದ್ಧಿ ದೃಷ್ಟಿಯಿಂದ ವಿವಿಧ ಯೋಜನೆಗಳನ್ನು ಹಾಕ್ಕೊಂಡಿದ್ದರಿಂದ ಅವರಿಗೆ ಅದನ್ನ ಸಹಿಸೋಕ್ಕಾಗದೆ ಈ ಬಜೆಟ್ನ ಮುಂದೂಡಬೇಕು, ಅಧ್ಯಕ್ಷರೇ ಬಜೆಟ್ ಮಂಡನೆ ಮಾಡಬೇಕು ಅಂತೇಳಿ ಒಬ್ಬ ಮಹಿಳೆ ಅಧ್ಯಕ್ಷ ಆಗಿದ್ದರೂ ಕೂಡ ಅವರ ಆರೋಗ್ಯದ ಬಗ್ಗೆ ಚಿಂತನೆಯನ್ನು ಮಾಡದೆ ಇವತ್ತು ಗಲಾಟೆಯನ್ನು ಮಾಡಿದ್ದಾರೆ. ಇದಕ್ಕೆ ನಾವು ಎಲ್ಲೂ ವಿಚಲಿತರಾಗಿಲ್ಲ. ಬಜೆಟ್ ಪೂರ್ಣ ಪ್ರಮಾಣದಲ್ಲಿ ಮಂಡನೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಬಜೆಟ್ ಪ್ರಕಾರ ನಾವು ಒಳ್ಳೆಯ ಆಡಳಿತವನ್ನು, ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನು ಮಡಿಕೇರಿ ನಗರಸಭೆಯಲ್ಲಿ